ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾಸಿಕ್ನ ಸಂಜಯ್ ವಾಣಿರವರು ಅವರಿಗಾದ ಅದ್ಭುತವಾದ ಅಂತರಂಗದ ಪರಿವರ್ತನೆಯನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ. ನಾನು 2003ರಿಂದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಸಂಪರ್ಕದಲ್ಲಿದ್ದೇನೆ. ಅದಕ್ಕೂ ಮುಂಚೆ ನನಗೆ ಕೆಲವು ಆಧ್ಯಾತ್ಮಿಕ ಅನುಭವಗಳು ಆಗಿದ್ದವು. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಸಂಪರ್ಕ ಹೊಂದಿದ ನಂತರ ನನ್ನ ಅನುಭವಗಳು ಬಹಳಷ್ಟು ಆಳವಾದವು. ನನ್ನ ಜೀವನದಲ್ಲಿ ಸಂಭವಿಸಿದ ಅತ್ಯಂತ ಪ್ರಮುಖ ಬದಲಾವಣೆ ನನ್ನ ಆಂತರಿಕ ಸ್ಥಿತಿಯಲ್ಲಿತ್ತು. ಮೊದಲು ನಾನು ತುಂಬ ಸಂವೇದನಾಶೀಲ ವ್ಯಕ್ತಿಯಾಗಿದ್ದೆ. ನಾನು ಬಹಳ ಸುಲಭವಾಗಿ ನೋವನ್ನು ಅನುಭವಿಸುತ್ತಿದ್ದೆ. ಚಿಕ್ಕ ಮಾತುಗಳು ಅಥವಾ ಸನ್ನಿವೇಶಗಳು ಸಹ ನನ್ನನ್ನು ಕಾಡುತ್ತಿದ್ದವು ಮತ್ತು ಅವುಗಳ ಬಗ್ಗೆ ಪದೇ ಪದೇ ಯೋಚಿಸುತ್ತಿದ್ದೆ. ಅವು ದುಃಖವನ್ನು ಉಂಟುಮಾಡಿ ನನ್ನೊಳಗೆ ಆಳವಾದ ಭಾವನಾತ್ಮಕ ನೋವನ್ನು ಉಂಟು ಮಾಡುತ್ತಿತ್ತು. ವಿವಿಧ ಕಾರ್ಯಕ್ರಮಗಳು ಮತ್ತು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ಈ ಸಂವೇದನಾಶೀಲತೆ ನಿಧಾನವಾಗಿ ಕಡಿಮೆಯಾಗಲು ಆರಂಭವಾಯಿತು. ಕ್ರಮೇಣ ನನ್ನ ಆಂತರಿಕ ಸ್ಥಿತಿಯು ಸುಲಭವಾಗಿ ನೋವು ಅನುಭವಿಸುವ ಸ್ಥಿತಿಯಿಂದ ಸ್ವೀಕಾರದ ಸ್ಥಿತಿಗೆ ಬದಲಾಗಿತ್ತು ಮತ್ತು ಕೊನೆಗೆ ನೋವು ಉಳಿಯದ ಸ್ಥಿತಿಗೆ ತಲುಪಿತು. ಮೊದಲು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನನಗೆ ತುಂಬ ಕಷ್ಟವಾಗುತ್ತಿತ್ತು. ನಾನು ಆಗಾಗ್ಗೆ ಗೊಂದಲದಲ್ಲಿರುತ್ತಿದ್ದೆ ಮತ್ತು ತಪ್ಪು ಮಾಡುವ ಭಯದಲ್ಲಿರುತ್ತಿದ್ದೆ. ಒಳಗಿನ ಸಂಘರ್ಷಗಳು ಬಹಳವಾಗಿದ್ದು ನಾನು ಆಗಾಗ್ಗೆ ನನ್ನನ್ನು ಇತರರನ್ನು ತೀರ್ಪು ಮಾಡುತ್ತಿದ್ದೆ. ಇದರ ಕಾರಣದಿಂದ ನನಗೆ ಶಾಂತಿ ಇರಲಿಲ್ಲ. ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದವನ್ನು ಪಡೆದ ನಂತರ ನನ್ನೊಳಗೆ ನಿಧಾನವಾಗಿ ಮತ್ತು ಸುಂದರವಾದ ಪರಿವರ್ತನೆ ಸಂಭವಿಸಲು ಪ್ರಾರಂಭಿಸಿತು. ನಾನು ನನ್ನನ್ನು ಬಲವಂತವಾಗಿ ಬದಲಾಯಿಸಿಕೊಳ್ಳಲು ಪ್ರಯತ್ನ ಪಡಲಿಲ್ಲ. ಬದಲಾವಣೆ ಸಹಜವಾಗಿ ಸಂಭವಿಸಿತು. ಹೆಚ್ಚು ಶಾಂತಿಯನ್ನು ಅನುಭವಿಸಲು ಆರಂಭಿಸಿದೆ. ಮನಸ್ಸು ಇನ್ನಷ್ಟು ಶಾಂತವಾಯಿತು. ಸುಲಭವಾಗಿ ನೋವು ಅನುಭವಿಸುವುದು ನಿಂತಿತು. ತೀರ್ಪುಗಳು ಗಮನಾರ್ಹವಾಗಿ ಇಳಿಮುಖವಾದವು. ಆಂತರಿಕ ಸಂಘರ್ಷಗಳು ಕಡಿಮೆಯಾದವು ಮತ್ತು ಸ್ವೀಕಾರವು ನನಗೆ ಸಹಜವಾಯಿತು. ಇಂದು ನಾನು ಹೆಚ್ಚು ಶಾಂತಿ ಮತ್ತು ಆನಂದದ ಆಂತರಿಕ ಸಂತೋಷದ ಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ. ಹೆಚ್ಚಿನ ಒತ್ತಡದ ಸಂದರ್ಭಗಳನ್ನು ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿದೆ. ಈ ಸಂತೋಷವು ಹೊರಗಿನ ಸಂದರ್ಭಗಳ ಮೇಲೆ ಅವಲಂಬಿತವಾಗಿಲ್ಲ. ಅದು ನನ್ನೊಳಗೆ ಸ್ವತಃ ಅಸ್ತಿತ್ವದಲ್ಲಿದೆ. ಮೊದಲು ನಾನು ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಿದ್ದೆ. ಈಗ ನಾನು ಅರಿವಿನೊಂದಿಗೆ ಪ್ರತಿಸ್ಪಂದಿಸುತ್ತಿದ್ದೇನೆ. ಮೊದಲು ನನ್ನೊಳಗೆ ಭಾರವಾಗಿರುವ ಅನುಭವ ಇತ್ತು. ಈಗ ನಾನು ಹಗುರವಾಗಿಯೂ ಮುಕ್ತನಾಗಿಯೂ ಇರುತ್ತೇನೆ. ನನ್ನ ಜೀವನದಲ್ಲಿ ಇನ್ನೊಂದು ಮಹತ್ತರ ಪವಾಡವೆಂದರೆ ಪ್ರಾರ್ಥನೆಯ ಶಕ್ತಿ. ಹೃದಯಪೂರ್ವಕವಾಗಿ ನಾನು ಪ್ರಾರ್ಥಿಸಿದಾಗ ಜನರಲ್ಲಿಯೂ ಸಂದರ್ಭಗಳಲ್ಲಿಯೂ ಬದಲಾವಣೆಗಳು ಸಂಭವಿಸುವುದನ್ನು ಗಮನಿಸುತ್ತಿದ್ದೇನೆ. ಸಂಬಂಧಗಳು ಸುಧಾರಿಸಿವೆ ಮತ್ತು ಅನೇಕ ಕಠಿಣ ಸಂದರ್ಭಗಳು ಶಾಂತಿಯುತವಾಗಿ ಪರಿಹಾರಗೊಂಡಿವೆ. ಈಗ ನಾನು ಜೀವನ ಮತ್ತು ಸಂದರ್ಭಗಳೊಂದಿಗೆ ಸರಳವಾಗಿ ಹರಿಯುತ್ತಿರುವ ಅನುಭವವಾಗುತ್ತಿದೆ. ನನ್ನ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇದೆ. ಮೊದಲು ಜನರೊಂದಿಗೆ ಮಾತನಾಡುವ ಮೊದಲು ನಾನು ಬಹಳ ಯೋಚಿಸುತ್ತಿದ್ದೆ. ನನ್ನ ಮಾತುಗಳು ಅವರಿಗೆ ನೋವು ಉಂಟು ಮಾಡಬಹುದೇ ಎಂಬ ಚಿಂತೆಯಲ್ಲಿ ಇರುತ್ತಿದ್ದೆ. ಈಗ ನನ್ನ ಪ್ರತಿಸ್ಪಂದನೆಗಳು ಸಹಜವಾಗಿ ಉದಯಿಸುತ್ತವೆ ಮತ್ತು ಅವು ಸಂಘರ್ಷರಹಿತ ಸ್ಥಿತಿಯಿಂದ ಹೊರಹೊಮ್ಮುವ ಸಂಪೂರ್ಣ ಪರಿಪೂರ್ಣ ಕ್ರಿಯೆಯಂತೆ ಅನುಭವವಾಗುತ್ತವೆ. ನನ್ನೊಳಗೆ ಅಪಾರ ಶಕ್ತಿಯು ಉಕ್ಕುತ್ತಿದೆ ಮತ್ತು ಆಳವಾದ ಸಂತೋಷದ ಭಾವನೆ ಇದೆ. ಪ್ರಾರ್ಥನೆ ಸಹಜವಾಗಿ ಸಂಭವಿಸುತ್ತದೆ ಮತ್ತು ನಾನು ನನಗಾಗಿ ಮತ್ತು ಇತರರಿಗಾಗಿ ಪ್ರಾರ್ಥಿಸಿದಾಗ ಅವು ಸುಲಭವಾಗಿ ಫಲಿಸುತ್ತಿವೆ. ಮೊದಲು ನನ್ನ ಮನಸ್ಸಿನಲ್ಲಿ ಇನ್ನೂ ಕೆಲವು ತೀರ್ಪುಗಳು ಇದ್ದವು. ಈಗ ಯಾವುದೇ ತೀರ್ಪುಗಳಿಲ್ಲ. ಸಂಪೂರ್ಣ ಸ್ವೀಕಾರ ಮಾತ್ರ ಇದೆ. ನನ್ನ ಜೀವನದ ಅತ್ಯಂತ ಮಹತ್ತರ ಪವಾಡವೆಂದರೆ ಈ ಆಂತರಿಕ ಪರಿವರ್ತನೆ. ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಈ ಸುಂದರವಾದ ಆಂತರಿಕ ಬೆಳವಣಿಗೆಗೆ ಮತ್ತು ಪರಿವರ್ತನೆಯ ಪ್ರಯಾಣಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.